ದುರ್ಗಾ ಪ್ರಸಾದ್ ಹೆಗ್ಡೆ. ಈ ಕೊರೋನಾ ರೋಗದ ನಂತರ ಎಲ್ಲ ಕಡೆ ಕೇಳಿಬರ್ತಿರೋ ಇನ್ನೊಂದು ರೋಗದ ಹೆಸರಂದರೆ ಮ್ಯೂಕೋರ್ ಮೈಕೋಸಿಸ್ ಅಥವಾ ಬ್ಲ್ಯಾಕ್ ಫಂಗಸ್. ನಾನಿವತ್ತು ನಿಮಗೆ ಈ ಮ್ಯೂಕೋರ್ ಮೈಕೋಸಿಸ್ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ಈ ಮ್ಯೂಕೋರ್ ಮೈಕೋಸಿಸ್ ಯಾವುದರಿಂದ ಬರುತ್ತೆ, ಹೇಗೆ ಸ್ಪ್ರೆಡ್ ಆಗುತ್ತೆ, ಇದರ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಏನು, ಇದರ ಟ್ರೀಟ್ಮೆಂಟ್ ಏನು, ಇದನ್ನು ಹೇಗೆ ತಡೆಗಟ್ಟೋದು ಎಲ್ಲ ನೋಡೋಣ ಬನ್ನಿ. ಈ ಮ್ಯೂಕೋರ್ ಮೈಕೋಸಿಸ್ ಒಂದು ಅಪಾರ್ಚುನೆಟಿಕ್ ಇನ್ಫೆಕ್ಷನ್, ಅಂದರೆ ಅವಕಾಶವಾದಿ ಸೋಂಕು. ನಾರ್ಮಲ್ ಆಗಿ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಸರಿ ಇದ್ದಾಗ ಈ ಆರ್ಗಾನಿಸಮ್ ಏನು ಮಾಡಲ್ಲ. ನಮ್ಮ ಇಮ್ಯುನಿಟಿ ಪವರ್ ತುಂಬ ಕಡಿಮೆ ಆದಾಗ ಇದು ನಮ್ಮನ್ನು ಅಟ್ಯಾಕ್ ಮಾಡಿ ಡಿಸೀಸನ್ನು ಕಾಸ್ ಮಾಡುತ್ತೆ. ಇದಕ್ಕೆ ಮುಂಚೆ ಮ್ಯೂಕೋರ್ ಮೈಕೋಸಿಸ್ ಕೇಸ್ಗಳು ತುಂಬ ವಿರಳವಾಗಿದ್ದವು. ಅಂದರೆ ವರ್ಷಕ್ಕೆ ಇಡೀ ದೇಶದಲ್ಲಿ ಸುಮಾರು 100 ಕೇಸು ಸಿಗ್ತಾ ಇತ್ತು. ಆದರೆ ಈ ಒಂದೇ ತಿಂಗಳಲ್ಲಿ, ಈ ಮೇ ತಿಂಗಳಲ್ಲಿ ಕರ್ನಾಟಕದಲ್ಲಿ ಸುಮಾರು 700ಕ್ಕೂ ಹೆಚ್ಚು ಕೇಸ್ಗಳು ರಿಪೋರ್ಟ್ ಆಗಿವೆ. ಅಂದರೆ ಈ ಕೋವಿಡ್-19 ಬಂದಾದ ಮೇಲೆ ಈ ಮ್ಯೂಕೋರ್ ಮೈಕೋಸಿಸ್ ಕೇಸ್ಗಳು ತುಂಬ ಜಾಸ್ತಿ ಆಗಿವೆ. ಈ ಮ್ಯೂಕೋರ್ ಮೈಕೋಸಿಸ್ ದೇಹದಲ್ಲಿ ತುಂಬ ವೇಗವಾಗಿ ಹರಡುತ್ತದೆ ಮತ್ತು ತುಂಬ ಹಾನಿಯನ್ನು ಉಂಟು ಮಾಡುತ್ತದೆ. ಇದರಿಂದ ದೃಷ್ಟಿಯನ್ನು ಕಳೆದುಕೊಳ್ಳಬಹುದು ಮತ್ತು ಸಾವು ಕೂಡ ಸಂಭವಿಸಬಹುದು. ಈ ಫಂಗಸ್ ಅನ್ನು ಬ್ಲ್ಯಾಕ್ ಫಂಗಸ್ ಅಂತ ಯಾಕೆ ಕರೀತಾರೆ? ಈ ಫಂಗಸ್ ದೇಹದ ಯಾವುದೇ ಭಾಗಕ್ಕೆ ಹೋದರೆ ಅಲ್ಲಿಗೆ ರಕ್ತ ಸಂಚಾರವನ್ನು ಕಡಿಮೆ ಮಾಡುತ್ತೆ. ಆವಾಗ ಆ ಭಾಗ ರಕ್ತ ಸಂಚಾರವಿಲ್ಲದೆ ಸಾಯೋದಕ್ಕೆ ಶುರುವಾಗುತ್ತೆ. ಆವಾಗ ಅಲ್ಲಿ ಕಪ್ಪು ಬಣ್ಣಕ್ಕೆ ತಿರುಗೋದಕ್ಕೆ ಶುರುವಾಗುತ್ತೆ. ಆದ್ದರಿಂದ ಇದಕ್ಕೆ ಬ್ಲ್ಯಾಕ್ ಫಂಗಸ್ ಅಂತ ಹೇಳ್ತಾರೆ. ಇದಕ್ಕಿರೋ ಇನ್ನೊಂದು ಹೆಸರಂದರೆ ರೈನೋ ಆಕ್ಯುಲೋ ಸೆರೆಬ್ರಲ್ ಡಿಸೀಸ್. ರೈನೋ ಅಂದರೆ ಮೂಗು, ಆಕ್ಯುಲೋ ಅಂದರೆ ಕಣ್ಣು ಮತ್ತು ಸೆರೆಬ್ರಲ್ ಅಂದರೆ ಬ್ರೈನ್ ಅಥವಾ ಮೆದುಳು. ಈ ಫಂಗಸ್ 3 ಭಾಗಗಳನ್ನು ಅಂದರೆ ಮೂಗು, ಕಣ್ಣು ಮತ್ತು ಮೆದುಳಿನ ಭಾಗವನ್ನು ಬಾಧಿಸುವುದರಿಂದ ಇದಕ್ಕೆ ಆಕ್ಯುಲೋ ರೈನೋ ಸೆರೆಬ್ರಲ್ ಡಿಸೀಸ್ ಅಂತ ಹೇಳ್ತಾರೆ. ಈ ಮ್ಯೂಕೋರ್ ಮೈಕೋಸಿಸ್ ಯಾವುದರಿಂದ ಬರುತ್ತೆ? ಇದು ಮ್ಯೂಕೋರ್ ಮೈಸಿಟಿಸ್ ಎಂಬ ಫಂಗಸ್ನಿಂದ ಬರುತ್ತೆ. ಈ ಫಂಗಸ್ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಯಾವಾಗಲೂ ಇರುತ್ತೆ. ಅಂದರೆ ಈ ಮಣ್ಣಲ್ಲಿ, ಗಾಳಿಯಲ್ಲಿ, ಕೊಳ್ತೋಗಿರೋ ಪದಾರ್ಥದಲ್ಲಿ, ಇವನ್ ನಮ್ಮ ಮೂಗಿನಲ್ಲೂ ಸಹ ಈ ಕಮೆನ್ಸಾಲ್ ಅಥವಾ ಈ ಆರ್ಗ್ಯಾನಿಸಮ್ ಇರುತ್ತೆ. ನಮ್ಮ ಇಮ್ಯುನಿಟಿ ಯಾವಾಗ ಕಡಿಮೆ ಆಗುತ್ತೋ ಆವಾಗ ಈ ಫಂಗಸ್ ಮೇಲ್ಗೈ ಸಾಧಿಸುತ್ತೆ ಮತ್ತು ರೋಗವನ್ನು ಉಂಟು ಮಾಡುತ್ತೆ. ಈ ಫಂಗಸ್ ನಮ್ಮ ದೇಹದೊಳಗೆ ಹೇಗೆ ಸೇರಿಕೊಳ್ಳುತ್ತೆ? ಒಂದು ಮೂಗಿನಿಂದ ಸೇರಿಕೊಳ್ಬೋದು, ಇನ್ನೊಂದು ಬಾಯಿ ಮೂಲಕ ಸೇರಿಕೊಳ್ಬೋದು, ಇನ್ನೊಂದು ನಮ್ಮ ಚರ್ಮದಲ್ಲಿ ಏನಾದರೂ ಗಾಯಗಳಿದ್ದರೆ ಅದ್ರ ಮೂಲಕ ದೇಹದೊಳಗೆ ಸೇರಿಕೊಳ್ಬೋದು. ಈ ಕೋವಿಡ್-19 ಇನ್ಫೆಕ್ಷನ್ ಬಂದ 2 ತಿಂಗಳವರೆಗೆ ಈ ಮ್ಯೂಕೋರ್ ಮೈಕೋಸಿಸ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ಈ ಮ್ಯೂಕೋರ್ ಮೈಕೋಸಿಸ್ ಯಾವ ಜನರಲ್ಲಿ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ? ಮೊದಲನೇದಾಗಿ ಡಯಾಬಿಟಿಸ್ ಇರೋ ಪೇಷಂಟ್ಸಲ್ಲಿ. ಡಯಾಬಿಟಿಸಲ್ಲಿ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಇಲ್ಲ ಅಂದರೆ ಅಥವಾ ಅನ್ಕಂಟ್ರೋಲ್ ಡಯಾಬಿಟಿಸಲ್ಲಿ ಈ ಮ್ಯೂಕೋರ್ ಮೈಕೋಸಿಸ್ ಬರೋ ಚಾನ್ಸಸ್ ಇರುತ್ತೆ. ಇದ್ರ ಜೊತೆಗೆ ಆ ಪೇಷಂಟ್ಸ್ಗಳಲ್ಲಿ ಕೋವಿಡ್-19 ಇನ್ಫೆಕ್ಷನ್ ಬಂದಿದ್ದರೆ ಮತ್ತು ಸ್ಟೆರಾಯ್ಡ್ಸ್ಗಳು ಯೂಸ್ ಆಗಿದ್ದರೆ ಶುಗರ್ ಲೆವೆಲ್ ಇನ್ನೂ ತುಂಬ ಜಾಸ್ತಿ ಆಗಿರುತ್ತೆ ಮತ್ತು ಇಮ್ಯುನಿಟಿ ಕೂಡ ಕಡಿಮೆ ಆಗಿರುತ್ತೆ. ಆವಾಗ ಇವರಲ್ಲಿ ಮ್ಯೂಕೋರ್ ಮೈಕೋಸಿಸ್ ಬರೋ ಚಾನ್ಸ್ ತುಂಬ ಜಾಸ್ತಿ ಆಗುತ್ತೆ. ಈ ಕೋವಿಡ್-19 ಇನ್ಫೆಕ್ಷನ್ ಇದ್ದು ಯಾರು ICU ಅಲ್ಲಿ ತುಂಬ ದಿನ ಇದ್ದರು, ವೆಂಟಿಲೇಟರ್ ಸಪೋರ್ಟ್ ಮೇಲೆ ಇದ್ದರು ಮತ್ತು ಆಕ್ಸಿಜನನ್ನು ತುಂಬ ಟೈಮ್ವರೆಗೆ ತೊಗೊಂಡಿದ್ರು, ಅವರಿಗೆ ಮ್ಯೂಕೋರ್ ಮೈಕೋಸಿಸ್ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಕೋವಿಡ್-19 ಇನ್ಫೆಕ್ಷನ್ ಇರೋರಿಗೆ ತುಂಬ ಸಮಯದವರೆಗೆ ಆಕ್ಸಿಜನ್ ಥೆರಪಿ ಬೇಕಾಗುತ್ತೆ. ಈ ಆಕ್ಸಿಜನ್ ಹ್ಯೂಮಿಡಿಫೈಯರ್ಸಲ್ಲಿ ಮಾಯಿಶ್ಚರ್ ಇರುತ್ತೆ. ಈ ಮಾಯಿಶ್ಚರಲ್ಲಿ ಈ ಸ್ಪೋರ್ಸ್ಗಳು ಬೆಳೆದು ಆಕ್ಸಿಜನ್ ಟ್ಯೂಬ್ಗಳ ಮೂಲಕ ನಮ್ಮ ಮೂಗಿನೊಳಗೆ ಸೇರಿ ಮ್ಯೂಕೋರ್ ಮೈಕೋಸಿಸ್ ಅನ್ನು ಕಾಸ್ ಮಾಡುತ್ತೆ. ಎರಡನೇದು ಇಮ್ಯುನೋ ಕಾಂಪ್ರಮೈಸ್ ಪರ್ಸನ್, ಅಂದರೆ ಯಾರಲ್ಲಿ ಇಮ್ಯುನಿಟಿ ತುಂಬ ಕಡಿಮೆ ಆಗಿದೆ ಅವರಲ್ಲಿ ಮ್ಯೂಕೋರ್ ಮೈಕೋಸಿಸ್ ಜಾಸ್ತಿಯಾಗಿ ಬರುತ್ತೆ. ಇವರು ಯಾರು ಅಂದರೆ ಒಂದು HIV ಪಾಸಿಟಿವ್ ಇದ್ದವರು, ಅವರಲ್ಲಿ ಇಮ್ಯುನಿಟಿ ಕಡಿಮೆ ಆಗಿರುತ್ತೆ, ಅವರಲ್ಲಿ ಮ್ಯೂಕೋರ್ ಮೈಕೋಸಿಸ್ ಜಾಸ್ತಿಯಾಗಿ ಬರ್ಬೋದು. ನೆಕ್ಸ್ಟ್ ಅಂದರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಥವಾ ದೀರ್ಘಕಾಲದ ಕಿಡ್ನಿ ತೊಂದರೆ ಇರೋರಿಗೆ ಈ ಇಮ್ಯುನಿಟಿ ಕಡಿಮೆ ಇರುತ್ತೆ, ಆವಾಗ ಈ ಮ್ಯೂಕೋರ್ ಮೈಕೋಸಿಸ್ ಬರುತ್ತೆ. ನೆಕ್ಸ್ಟ್ ಪೋಸ್ಟ್ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ಸ್, ಅಂದರೆ ಏನಾದರೂ ಅವರಿಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಥವಾ ಬೇರೆ ಯಾವುದೋ ಟ್ರಾನ್ಸ್ಪ್ಲಾಂಟ್ ಆಗಿದ್ದರೆ ಅವರಲ್ಲಿ ಮ್ಯೂಕೋರ್ ಮೈಕೋಸಿಸ್ ಜಾಸ್ತಿಯಾಗಿ ನಾವು ಕಾಣ್ಬೋದು. ನೆಕ್ಸ್ಟ್ ಕ್ಯಾನ್ಸರ್ ಪೇಷಂಟ್ಸ್ ಮತ್ತು ಕ್ಯಾನ್ಸರಿಗೆ ಟ್ರೀಟ್ಮೆಂಟ್ ತಗೋತಿರೋ ಪೇಷಂಟ್ಸಲ್ಲಿ ಈ ಮ್ಯೂಕೋರ್ ಮೈಕೋಸಿಸನ್ನು ಜಾಸ್ತಿಯಾಗಿ ಕಾಣ್ಬೋದು. ನೆಕ್ಸ್ಟ್ ಅಂದರೆ ಇಮ್ಯುನೋಸಪ್ರೆಸಿವ್ ಡ್ರಗ್ಸ್ ಯೂಸ್ ಮಾಡೋ ಪೇಷಂಟ್ಸ್ಗಳಿಗೆ, ಇವರಲ್ಲಿ ಆಟೋ ಇಮ್ಯೂನ್ ಡಿಸೀಸ್ ಇರುತ್ತೆ, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಈ ಡ್ರಗ್ಸ್ ಯೂಸ್ ಮಾಡಿದಾಗ ಇಮ್ಯುನಿಟಿ ಇನ್ನೂ ಕಡಿಮೆ ಆಗಿ ಮ್ಯೂಕೋರ್ ಮೈಕೋಸಿಸ್ ಬರ್ಬೋದು. ಈ ಮ್ಯೂಕೋರ್ ಮೈಕೋಸಿಸ್ನ ಲಕ್ಷಣಗಳು ಅಥವಾ ಸಿಂಪ್ಟಮ್ಸ್ ಏನಂತ ನೋಡೋಣ. ಇದು ಹೆಚ್ಚಾಗಿ ಮೂಗು, ಬಾಯಿ, ಕಣ್ಣು, ಬ್ರೈನ್ ಎಫೆಕ್ಟ್ ಮಾಡುತ್ತೆ. ಇದು ಹಾಗೆ ಸ್ಪ್ರೆಡ್ ಆಗಿ ಕೆಳಗಡೆ ಹೋದರೆ ಲಂಗ್ಸ್, ಬ್ಲಡ್ ವೆಸಲ್ಸ್ ಮತ್ತು ಬೇರೆ ಬೇರೆ ಸಿಸ್ಟಮ್ಸನ್ನು ಇನ್ವಾಲ್ವ್ ಮಾಡ್ಬೋದು.
ನಮಗೆ ಜ್ವರ ಕಾಣಿಸ್ಕೊಳ್ಬೋದು, ಮೂಗಿನಲ್ಲಿ ಊತ ಕಾಣಿಸ್ಕೊಳ್ಬೋದು, ಮೂಗಿನ ಒಳಗಿಂದ ಡಿಸ್ಚಾರ್ಜ್ ಅಥವಾ ಬ್ಲ್ಯಾಕಿಸ್ ಡಿಸ್ಚಾರ್ಜ್ ಕಾಣಿಸ್ಕೊಳ್ಬೋದು, ಮೂಗಿನ ಒಳಗೆ ಬ್ಲ್ಯಾಕಿಸ್ ಡೆಪೋಸಿಷನ್ ಕಾಣಿಸ್ಬೋದು, ಕೆಲವೊಮ್ಮೆ ಸ್ಮೆಲ್ ಸೆನ್ಸೇಷನ್ ಲಾಸ್ ಆಗ್ಬೋದು, ಮುಖದ ಒಂದು ಕಡೆ ಸ್ವೆಲ್ಲಿಂಗ್ ಬರ್ಬೋದು, ಅದು ಕೆಂಪಾಗಿ ಊದ್ಕೊಳ್ಬೋದು, ಮುಖದ ಒಂದು ಸೈಡ್ ಸೆನ್ಸೇಷನ್ ಕಡಿಮೆ ಆಗ್ಬೋದು, ಕಣ್ಣುಗಳಲ್ಲಿ ವಿಪರೀತ ನೋವು ಬರೋದು, ಊದ್ಕೊಳ್ಳೋದು, ಕಣ್ಣು ಕೆಂಪಾಗೋದು, ಕಣ್ಣು ಮಂಚಾಗೋದು ಮತ್ತು ಕಣ್ಣಿನ ಗುಡ್ಡೆಗಳು ಹೊರಗೆ ಬರೋದು, ಕಣ್ಣಿನ ನರಗಳು ಇನ್ವಾಲ್ವ್ ಆದರೆ ದೃಷ್ಟಿ ಸಹ ಹೋಗ್ಬೋದು. ನಾವು ಬಾಯಲ್ಲಿ ತಗೊಳ್ಳೋದಾದರೆ ಅಲ್ಲಿ ಪ್ಯಾಲೆಟ್ ಅಂತ ಮೇಲೆ ಇರುತ್ತೆ, ಅಲ್ಲಿ ಬ್ಲ್ಯಾಕ್ ಡೆಪೋಸಿಷನ್ ಕಾಣಿಸ್ಬೋದು, ಹಲ್ಲಲ್ಲಿ ಡೆಪೋಸಿಷನ್ ಆಗಿ ಅಲ್ಲಿ ಹಲ್ಲುಗಳು ಸಡ್ಲಾಗ್ಬೋದು ಅಥವಾ ಹಲ್ಲುಗಳು ಬಿದ್ದು ಹೋಗ್ಬೋದು. ಬ್ರೈನ್ಗೆ ಸ್ಪ್ರೆಡ್ ಆದರೆ ಅಲ್ಲಿ ನಮಗೆ ವಿಪರೀತ ತಲೆನೋವು ಮತ್ತು ಮೆನಿಂಜೈಟಿಸ್ ಥರ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಬೋದು. ಹೀಗೆ ಲಂಗ್ಸ್ನ ಎಫೆಕ್ಟ್ ಆದರೆ ಅಲ್ಲಿ ಜ್ವರ ಬರೋದು, ಕೆಮ್ಮು ಬರೋದು, ಉಸಿರಾಟ ತೊಂದರೆ, ಎದೆ ನೋವು ಮತ್ತು ಕೆಮ್ಮಿದಾಗ ರಕ್ತ ಕಾಣಿಸ್ಕೊಳ್ಬೋದು. ರಕ್ತನಾಳಗಳಲ್ಲಿ ಇದು ಬೇರೆ ಬೇರೆ ಅಂಗಾಂಗಗಳಿಗೆ ಹರಡಿ ಅಲ್ಲಿ ಮಲ್ಟಿ ಆರ್ಗನ್ ಫೇಲಿಯರ್ ಉಂಟಾಗ್ಬೋದು. ಈ ಮ್ಯೂಕೋರ್ಮೈಕೋಸಿಸ್ನ ಡಯಾಗ್ನೋಸಿಸ್ ಹೇಗೆ? ಇದರಲ್ಲಿ ಮೊದಲನೇದಾಗಿ ಟಿಶ್ಯೂ ಬಯಾಪ್ಸಿ ಬರುತ್ತೆ. ಟಿಶ್ಯೂ ಬಯಾಪ್ಸಿ ಅಂದರೆ ನಮ್ಮ ದೇಹದ ಯಾವ ಭಾಗ ಎಫೆಕ್ಟ್ ಆಗಿದೆ ಅಲ್ಲಿನ ಒಂದು ಸಣ್ಣ ತುಂಡನ್ನು ತೆಗೆದು ಲ್ಯಾಬಿಗೆ ಕಳಿಸಿ ಟೆಸ್ಟ್ ಮಾಡಿಸಿ ಅಲ್ಲಿ ಆ ಫಂಗಸ್ ಇದೆಯಾ ಮತ್ತು ಕಲ್ಚರ್ ಮಾಡಿ ನೋಡ್ತಾರೆ. ನೆಕ್ಸ್ಟ್ MRI ಮತ್ತು CT ಸ್ಕ್ಯಾನ್ ಕೂಡ ಈ ಡಯಾಗ್ನೋಸಿಸಲ್ಲಿ ಹೆಲ್ಪ್ ಮಾಡುತ್ತೆ. COVID-19 ಪೇಷಂಟ್ಸ್ಗಳಲ್ಲಿ ಮ್ಯೂಕೋರ್ಮೈಕೋಸಿಸ್ ಬಂದಿದ್ದಾಗೆ ಹೇಗೆ ತಡೆಗಟ್ಟಬಹುದು? ಡಯಾಬಿಟಿಸ್ ಇದ್ದರೆ ಶುಗರನ್ನು ಸರಿಯಾಗಿ ಕಂಟ್ರೋಲ್ ಮಾಡಿ ಇಟ್ಕೊಂಡಿರಬೇಕು. ಡಿಸ್ಚಾರ್ಜ್ ನಂತರವೂ ಸಹ ಶುಗರ್ ಲೆವೆಲ್ಸನ್ನು ಸರಿಯಾಗಿ ಆವಾಗ ನೋಡ್ತಾ ಇರಬೇಕು. ವೈದ್ಯರ ಸಲಹೆ ಇಲ್ಲದೆ ಸ್ಟೆರಾಯ್ಡ್ಸನ್ನು ಯೂಸ್ ಮಾಡುವಾಗಿಲ್ಲ. ಸ್ಟೆರಾಯ್ಡ್ಸನ್ನು ಸರಿಯಾದ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು. ಆಕ್ಸಿಜನ್ ಯೂಸ್ ಮಾಡ್ತಿದ್ರೆ ಹ್ಯೂಮಿಡಿಫೈಯರ್ಸಲ್ಲಿ ಕ್ಲೀನಾಗಿ ಸ್ಟೆರೈಲ್ ವಾಟರ್ ಯೂಸ್ ಮಾಡಬೇಕು. ಈ ಮ್ಯೂಕೋರ್ಮೈಕೋಸಿಸ್ ಬಂದಾದ ಮೇಲೆ ಎಲ್ರಿಗೂ ಒಂದು ಭಯ ಶುರುವಾಗ್ಬಿಟ್ಟಿದೆ. ಒಂದು ವೇಳೆ ಮೂಗು ಕಟ್ಟಿದ್ರೆ ಅಥವಾ ಶೀತ ಆದರೆ ಅಥವಾ ಕಣ್ಣು ಸ್ವಲ್ಪ ಕೆಂಪಾದರೆ ಅದು ಮ್ಯೂಕೋರ್ಮೈಕೋಸಿಸ್ ಇರ್ಬೋದಾ ಅಂತ. ನೀವು ಆರೋಗ್ಯವಂತರಾಗಿದ್ದರೆ ನಿಮಗೆ COVID-19 ಇನ್ಫೆಕ್ಷನ್ ಬಂದಿಲ್ಲ ಅಂದರೆ ನೀವು ಹೆದರುವ ಅಗತ್ಯವಿಲ್ಲ. ನಿಮಗೆ COVID-19 ಇನ್ಫೆಕ್ಷನ್ ಬಂದಿದ್ದು ನೀವು ಎಸಿಂಪ್ಟಮ್ಯಾಟಿಕ್ ಇದ್ದರೆ ನಿಮಗೆ ಹೆದರುವ ಅಗತ್ಯ ಇಲ್ಲ. ನಿಮಗೆ COVID-19 ಇನ್ಫೆಕ್ಷನ್ ಬಂದು ನಿಮಗೆ ಯಾವುದೇ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಶುಗರ್ ಇಲ್ಲ, ಸ್ಟೆರಾಯ್ಡ್ ಯೂಸ್ ಮಾಡಿಲ್ಲ, ಆಕ್ಸಿಜನ್ ಥೆರಪಿ ಕೊಟ್ಟಿಲ್ಲ, ಆವಾಗ ನೀವು ಹೆದರುವ ಅಗತ್ಯವಿಲ್ಲ. ಈ ಮ್ಯೂಕೋರ್ಮೈಕೋಸಿಸ್ ಬಗ್ಗೆ ಕೆಲವು ಡೌಟ್ಗಳು ಅಥವಾ ಮಿಸ್ಕನ್ಸೆಪ್ಷನ್ ಇದೆ. ಅಂದರೆ ಇದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗತ್ತಾ ಅಂತ. ಖಂಡಿತವಾಗ್ಲೂ ಇದು ಕೊರೋನಾ ಥರ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗಲ್ಲ. ಇದಕ್ಕೆ ವ್ಯಾಕ್ಸಿನ್ ಇದೆಯಾ ಅಂತ? ಖಂಡಿತವಾಗ್ಲೂ ಇದಕ್ಕೆ ಯಾವ ವ್ಯಾಕ್ಸಿನ್ ಇಲ್ಲ. ಈ ಕೊರೋನಾ ವೈರಸ್ಗೆ ಯಾವ ವ್ಯಾಕ್ಸಿನ್ ಇದೆ ಅದನ್ನು ಆದಷ್ಟು ಬೇಗ ತಗೊಳ್ಳಿ, ಅಷ್ಟೇ ಸಾಕು. ಹೋದ ವರ್ಷ ಸಹ ಕೊರೋನಾ ರೋಗ ಇತ್ತು, ಆದರೆ ಈ ವರ್ಷ ಮಾತ್ರ ಈ ಮ್ಯೂಕೋರ್ಮೈಕೋಸಿಸ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಿಪೋರ್ಟ್ ಆಗ್ತಾ ಇದೆ. ಏನು ಕಾರಣ ಇರ್ಬೋದು? ಒಂದು, ಕೋವಿಡ್ನ ಮ್ಯೂಟೆಂಟ್ ಸ್ಟ್ರೇನ್ ಅಥವಾ ಹೊಸ ತಳಿ, ಇದು ತುಂಬ ವಿರುಲೆಂಟ್ ಆಗಿದೆ ಮತ್ತು ಇಮ್ಯುನಿಟಿಯನ್ನು ತುಂಬ ಕಡಿಮೆ ಮಾಡುತ್ತೆ. ಇದರಿಂದ ಇಮ್ಯುನಿಟಿ ತುಂಬ ಕಡಿಮೆ ಆಗಿ ಮ್ಯೂಕೋರ್ಮೈಕೋಸಿಸ್ ಬರ್ತಾ ಇದೆ. ಎರಡನೇದು, ತುಂಬ ಎಕ್ಸೆಸಿವ್ ಆಗಿ ಗಂಟೆಗಟ್ಟಲೆ ಬಿಸಿನೀರಿಂದ ಸ್ಟೀಮ್ ಇನ್ಹಲೇಷನ್ ಮಾಡೋದು. ನಾರ್ಮಲ್ ಆಗಿ ನಮ್ಮ ಮೂಗಿನ ಸುತ್ತ ಡಿಫೆನ್ಸ್ ಮೆಕ್ಯಾನಿಸಮ್ ಅಥವಾ ಇಮ್ಯುನಿಟಿ ಇರುತ್ತೆ. ಅಂದರೆ ಈ ಬ್ಯಾಕ್ಟೀರಿಯಾ, ವೈರಸ್ ಅದೆಲ್ಲ ಬಂದಾಗ ಮೂಗಿನ ಡಿಫೆನ್ಸ್ ಮೆಕ್ಯಾನಿಸಮ್ ಇಮ್ಯುನಿಟಿ ಇದೆ, ಅದನ್ನ ಹಿಡಿದಿಟ್ಕೊಳ್ಳುತ್ತೆ. ನಾವು ಕಂಟಿನ್ಯೂಸ್ ಆಗಿ ಬಿಸಿನೀರಿಂದ ಸ್ಟೀಮ್ ಇನ್ಹಲೇಷನ್ ಗಂಟೆಗಟ್ಟಲೆ ಮಾಡಿದಾಗ ಆ ಡಿಫೆನ್ಸ್ ಮೆಕ್ಯಾನಿಸಮ್ ಪೂರ ಕೆಟ್ಟೋಗುತ್ತೆ. ಆವಾಗ ಅಲ್ಲಿ ಏನು ಕಂಟ್ರೋಲ್ ಮಾಡೋಕ್ಕೆ ಇರಲ್ಲ. ಇದರಿಂದ ಈ ಫಂಗಸ್ ಬೆಳೆಯೋಕ್ಕೆ ಅನುಕೂಲ ಮಾಡಿದಾಗೆ ಆಗುತ್ತೆ. ಈ ಮ್ಯೂಕೋರ್ಮೈಕೋಸಿಸ್ನ ಟ್ರೀಟ್ಮೆಂಟ್ ಏನು? ಒಂದು ಸರ್ಜಿಕಲ್ ಟ್ರೀಟ್ಮೆಂಟ್, ಇನ್ನೊಂದು ಆಂಟಿಫಂಗಲ್ ಟ್ರೀಟ್ಮೆಂಟ್ ಅಥವಾ ಇಂಜೆಕ್ಷನ್ಸ್. ಸರ್ಜಿಕಲ್ ಟ್ರೀಟ್ಮೆಂಟಲ್ಲಿ ರ್ಯಾಡಿಕಲ್ ಡಿಬ್ರೈಡ್ಮೆಂಟ್ ಅಂತ, ಯಾವ ಭಾಗ ಹಾನಿಯಾಗಿದೆ ಆ ಭಾಗವನ್ನು ಸರಿಯಾಗಿ ಕ್ಲೀನ್ ಮಾಡಿ ಇದು ಮುಂದೆ ಹರಡದಂತೆ ನೋಡ್ಕೊಳ್ಳೋದು. ಇನ್ನೊಂದು ಆಂಟಿಫಂಗಲ್ ಟ್ರೀಟ್ಮೆಂಟ್, ಇದರಲ್ಲಿ ನಾವು ಲೈಪೋಸೋಮಲ್ ಆಂಫೋಟೆರಿಸಿನ್ B ಅಂತ ಯೂಸ್ ಮಾಡ್ತೀವಿ. ಇದು ತುಂಬ ಕಾಸ್ಟ್ಲಿ ಡ್ರಗ್. ಒಂದು ವಾಯಲ್ ಅಥವಾ ಒಂದು ಬಾಟಲಿಗೆ ಸುಮಾರು 7,000 to 8,000 ಆಗುತ್ತೆ. ಸೊ ಟೋಟಲ್ ಆಂಟಿಫಂಗಲ್ ಟ್ರೀಟ್ಮೆಂಟ್ಗೆ ಸುಮಾರು 5 to 6 ಲಕ್ಷ ಕಾಸ್ಟ್ ಆಗುತ್ತೆ. ಈ ಮ್ಯೂಕೋರ್ಮೈಕೋಸಿಸನ್ನು ಬೇಗ ಡಿಟೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಇದು ತುಂಬ ವೇಗವಾಗಿ ಸ್ಪ್ರೆಡ್ ಆಗುತ್ತೆ. ನಿಮಗೆ COVID-19 ಇನ್ಫೆಕ್ಷನ್ ಬಂದಿದ್ದರೆ, ನಿಮಗೆ ಡಯಾಬಿಟಿಸ್ ಇದ್ದರೆ, ನೀವು ಸ್ಟೆರಾಯ್ಡ್ಸ್ ತೊಗೊಂಡಿದ್ರೆ ಅಥವಾ ನಿಮಗೆ ಆಕ್ಸಿಜನ್ ಥೆರಪಿ ಕೊಟ್ಟಿದ್ರೆ, ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದು ಮೇಲೆ ಹೇಳಿದ ಯಾವ್ದಾದ್ರು ಸಿಂಪ್ಟಮ್ಸ್ ಬಂದರೆ ನೀವು ಕೂಡಲೇ
ENT ಅಥವಾ ಕಣ್ಣಿನ ಸ್ಪೆಷಲಿಸ್ಟ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಳ್ಳೋದು ಸೂಕ್ತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಮಾಹಿತಿಯನ್ನು ಇತರರೊಂದಿಗೆ ಹಂಚಿಕೊಳ್ಳಿ. ಕೊರೋನಾ ರೋಗದ ಬಗ್ಗೆ ಮತ್ತಷ್ಟು ಮಾಹಿತಿಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ.